ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ಗ್ಯಾನ್ ಬಾಕ್ಸ್ ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ಲಿಕ್ಕೆ. ಗ್ಯಾನ್ ಬಾಕ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ನಾರ್ಮಲಿ ನಾವು ಸಪೋರ್ಟ್ ರೆಜಿಸ್ಟೆನ್ಸ್ ಡ್ರಾ ಮಾಡ್ತೇವೆ. ಅದನ್ನೇ ಮ್ಯಾಥಮೆಟಿಕಲಿ WD ಗ್ಯಾನ್ ಅವರು ಒಂದು ಲೆವೆಲ್ ನ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದನ್ನ ಸೈಂಟಿಫಿಕ್ಲಿ ಹೇಳ್ಕೊಟ್ಟಿದ್ದಾರೆ. ಆ ಸೈಂಟಿಫಿಕ್ ಪ್ರೊಸೀಜರ್ ನ ಫಾಲೋ ಮಾಡಿಬಿಟ್ಟು ನೀವು ಯಾವ ರೀತಿ ಟ್ರೇಡಿಂಗ್ ಅಲ್ಲಿ ಯೂಸ್ ಮಾಡ್ಬೋದು ಅಂತ. ಈಗ WD ಗ್ಯಾನ್ ಲೆವೆಲ್ ಅಂತೂ ನಾನು ನಿಮ್ಗೆ ಕೊಟ್ಟಿದ್ದೇನೆ. ಓಕೆ, ಸೊ ಆ ಲೆವೆಲ್ ಜೊತೆಗೆ ಈ ಬಾಕ್ಸ್ ನೀವು ಕ್ರಿಯೇಟ್ ಮಾಡಿಬಿಟ್ರೆ ಎಲ್ಲಿ ಸಪೋರ್ಟ್ ಸಿಗುತ್ತೆ, ಎಲ್ಲಿ ರೆಸಿಸ್ಟೆನ್ಸ್ ಸಿಗುತ್ತೆ, ಎಲ್ಲಿ ನಿಮಗೆ ಜಾಸ್ತಿ ರಿಸ್ಕ್ ಇದೆ, ಎಲ್ಲಿ ನಿಮಗೆ ಜಾಸ್ತಿ ರಿವಾರ್ಡ್ ಇದೆ, ಅದೆಲ್ಲ ಗೊತ್ತಾಗುತ್ತೆ. ಸೊ ಅದನ್ನ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಸೊ ನೋಡ್ತಾ ಹೋಗಿ, ಎಲ್ಲ ನೋಟ್ ಮಾಡ್ಕೊಳ್ಳಿ ಏನಾರ ಕನ್ಫ್ಯೂಷನ್ ಆದ್ರೆ. ಓಕೆ, ಸೊ ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಈಗ ಫಾರ್ ಎಕ್ಸಾಂಪಲ್ ನಿಫ್ಟಿಯಲ್ಲಿ ತೋರಿಸ್ತಾ ಇರೋದು ನಿಮಗೆ, ನಿಫ್ಟಿಲಿ ಹೈಯರ್ ಟೈಮ್ ಫ್ರೇಮ್ ಅಂದ್ರೆ 1 ಅವರ್, 1 ಡೇ, 4 ಅವರ್. ಸೊ ಈ ರೀತಿ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಯೂಸ್ ಮಾಡಬೇಕು. ಓಕೆ, ಸೊ ಯೂಸ್ ಮಾಡ್ಬೇಕಪ್ಪ ಅಂದ್ರೆ ಯಾವ ರೀತಿ ಯೂಸ್ ಮಾಡಬೇಕು? ಫಸ್ಟ್ ಐ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್. ಎಲ್ಲಿಂದ ಅಂದ್ರೆ ಇಲ್ಲಿ ಬಾಟಮ್ ಇಂದ, ಓಕೆ, ಸೊ ಇಲ್ಲಿ ತನಕ ಇದು ಲೋವೆಸ್ಟ್ ಲೋ, ಇದು ಹೈಯೆಸ್ಟ್ ಹೈ. ಇದ್ರ ಪ್ರಕಾರ ಇಲ್ಲಿ ಹೋಗ್ಬಿಟ್ಟು ನೀವು ಇಂಡಿಕೇಟರ್ಗಳಲ್ಲಿ, ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಗ್ಯಾನ್ ಬಾಕ್ಸ್ ಅಂತ ಸಿಗುತ್ತೆ. ಓಕೆ, ಒಂದು ಸೆಕೆಂಡ್. ಗ್ಯಾನ್ ಬಾಕ್ಸ್, ಸೊ ಈ ಗ್ಯಾನ್ ಬಾಕ್ಸ್ ನ ಕ್ಲಿಕ್ ಮಾಡಿ, ಇದು ಲೋ ಇದೆಯಲ್ಲ, ಲೋಗೆ ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿಂದ ತಗೊಂಡ್ಬಿಟ್ಟು, ಓಕೆ, ಸೊ ಹೈ ತನಕ. ಸೊ ಹೈ ಅಂದ್ರೆ ಇದು ಏನಿದೆಯಲ್ಲ, ಇದು ರೇಂಜು, ಇದು ಅಂದ್ರೆ ಇದು 0.25 ಇದೆಯಲ್ಲ, ಹೈಗೆ ಕನೆಕ್ಟ್ ಆಗ್ಬೇಕು. ಆ ರೀತಿ ಇದನ್ನ ಲಿಂಕ್ ಮಾಡಬೇಕು. ಸೊ ಅದಕ್ಕೆ ನಾ ಏನ್ ಮಾಡ್ಬೇಕು, ಸ್ವಲ್ಪ ಸ್ಟ್ರಿಂಗ್ ಮಾಡ್ಬೇಕಾಗುತ್ತೆ ಇದನ್ನ. ಓಕೆ, ನನಗೆ ಕರೆಕ್ಟ್ ಆಗಿ ಪಿಕ್ಚರ್ ಕಾಣ್ಬೇಕಪ್ಪ ಅನ್ನೋದಾದ್ರೆ, ಸೊ ಇದು ಲೋ ಇಂದ ಇದು ಎಕ್ಸಾಕ್ಟ್ಲಿ 20.25 ಇದೆಯಲ್ಲ, ಅದಕ್ಕೆ ಅಲ್ಲಿ ಹೈಗೆ ಕನೆಕ್ಟ್ ಆಗ್ಬೇಕು. ಓಕೆ, ಸೊ ಆ ರೀತಿ ಮಾಡಿಬಿಟ್ಟು ನಾನು ಇದನ್ನ ಡ್ರಾಪ್ ಮಾಡ್ತೀನಿ. ಓಕೆ, ಈಗ ನನ್ನ ಗ್ಯಾನ್ ಬಾಕ್ಸ್ ರೆಡಿ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ. ಈಗ ಬಂದ್ಬಿಟ್ಟು ನಾನು ಇದನ್ನ 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ತೇನೆ ಈಗ. ಓಕೆ, 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಬಂದಾಗ ಈಗ ನಿಮಗೆ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಸಿಕ್ತೀಗ. ಓಕೆ, ಸಪೋರ್ಟ್ ರೆಸಿಸ್ಟೆನ್ಸ್ ಯಾವ ರೀತಿ ಸಿಕ್ತಪ್ಪ ಅಂದ್ರೆ, ಈಗ ನೋಡಿ ಇದನ್ನ ನಾನು ಜೂಮ್ ಇನ್ ಮಾಡ್ತೀನಿ. Okay. ನೋಡಿ ಇಲ್ಲಿ ಕೆಳಗಡೆ ಬರ್ತಾ ಇದೆ, ಬಂದ್ರೂ ಸಹ ಇದ್ರ ಮೇಲೆ ಸಸ್ಟೇನ್ ಆಗ್ತದೆ. ಈ ಲೈನ್ ಇದೆಯಲ್ಲ, ಇದ್ರ ಮೇಲೆ ಸಸ್ಟೇನ್ ಆಗ್ತಾ ಇದೆ. ಸೊ ಈಗ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ನಾರ್ಮಲಿ ನೋಡಿ, ಈ ಟೈಮ್ ಫ್ರೇಮ್ ಏನಿದೆಯಲ್ಲ, ಇಲ್ಲಿಂದಾನೇ ರಿವರ್ಸಲ್ ಬಂದಿದೆ. ನಿಮಗೆ ರಿವರ್ಸಲ್ಗೂ ಒಂದು ಟೈಮ್ ಸಿಕ್ಕಂಗಾಯ್ತು. ಇಲ್ಲಿಂದ ನೋಡಿ, ಈ ಜೋನ್ ಇಂದ ಇಲ್ಲಿ ಸ್ವಲ್ಪ ರಿವರ್ಸಲ್ ಆಗಿ ಮತ್ತೆ ಇನ್ನು ಬ್ರೇಕ್ ಮಾಡಲಿಲ್ಲ, ಇಲ್ಲಿಂದ ಕೆಳಗಡೆ ಬಂದಿದೆ. ಓಕೆ, ಸೊ ಇದು ಒಂದು ರಿವರ್ಸಲ್ ಜೋನ್ ಆಗುತ್ತೆ, ಇದು ಒಂದು ರಿವರ್ಸಲ್ ಜೋನ್ ಆಗುತ್ತೆ. ಈ ರಿವರ್ಸಲ್ ಜೋನ್ ಪ್ರಕಾರ ನೆಕ್ಸ್ಟ್ ರಿವರ್ಸಲ್ ಜೋನ್ ಇಲ್ಲಿದೆ. ಓಕೆ, ಸೊ ಇಲ್ಲಿ ಒಂದು 17th ಆಗಸ್ಟ್, ಅವತ್ತು ಮೋಸ್ಟ್ ಪ್ರಾಬಬ್ಲಿ ನಮ್ಮ ಸೋಲಾರ್ ಸೈಕಲ್ ಡೇಟು ಇರ್ಬೋದು. ಅದು ಒಂದ್ಸಲ ಚೆಕ್ ಮಾಡಿ. ಓಕೆ, ಸೊ ಸೋಲಾರ್ ಸೈಕಲ್ ಈ ರೀತಿ ನಿಮಗೆ ಒಂದಿಷ್ಟು 2-3 ಕನ್ಫರ್ಮೇಶನ್ ಸಿಕ್ತಪ್ಪ ಅಂತಂದ್ರೆ ನಿಮಗೆ ಒಂದು ಒಳ್ಳೆ ಟ್ರೇಡಿಂಗ್ ಸೆಟಪ್ ಸಿಕ್ಕಂಗಾಗತ್ತೆ. ಸೊ ಇದು 17th ಆಗಸ್ಟ್ ಮಂಡೇ ಕಾಣಿಸ್ತಾ ಇರಲಿಲ್ಲ, ಇದು ಸೋಲಾರ್ ಸೈಕಲ್. ಇದು 1:55 PM ಬರ್ತಾ ಇದೆ. ಅವತ್ತಿನ ದಿವಸನೇ ನಮಗೆ ಸೋಲಾರ್ ಸೈಕಲ್ದು ಡೇಟು ಇದೆ. ಸೊ ಈ 2 ಡೇಟ್ನ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಕರೆಕ್ಟ್ ಆಗಿ ಟ್ರೇಡ್ ಬಗ್ಗೆ ಯೋಚನೆ ಮಾಡ್ಬೋದು, ಯಾವ ರೀತಿ ಟ್ರೇಡಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಓಕೆ, ಈಗ ಇದಾದ್ಮೇಲೆ ನಾನು ಏನ್ ಮಾಡ್ತೇನೆ, ಈಗ ನಮ್ಮ ಇಂಡಿಕೇಟರ್ ಯೂಸ್ ಮಾಡೋಣ. ಓಕೆ, ಇಂಡಿಕೇಟರ್ ಪ್ರಕಾರ ಏನ್ ಹೇಳುತ್ತೆ. ಓಕೆ, ಸೊ ಗ್ಯಾನ್ ಬಾಕ್ಸ್ ಕ್ರಿಯೇಟ್ ಮಾಡೋದು ಗೊತ್ತಾಯ್ತು, ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು ಅನ್ನೋದು. ಇದು ನಾನು 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನಿಫ್ಟಿಯಲ್ಲಿ ಕೀಪಿಂಗ್ ಯುವರ್ ಇಂಟ್ರಾಡೇ ಮೈಂಡ್ ಸೆಟ್ ನನ್ನ ಮೈಂಡಲ್ಲಿ ಇಟ್ಕೊಂಡು ಇದು ಮಾಡಿರೋದು. ನೀವು ಇಂಟ್ರಾಡೇಲಿ ಟ್ರೇಡಿಂಗ್ ಮಾಡ್ಬೇಕಪ್ಪ ಅನ್ನೋದಾದ್ರೆ ಈಗ ನೋಡಿ, ಈಗ ನೀವು ಮಾರ್ನಿಂಗ್, ಓಕೆ, ಸೊ ಡೈಲಿ ಸಪೋರ್ಟ್ ಕೆಳಗಡೆ ಸೆಲ್ ಬಂತಲ್ಲ, ಸೊ ಡೈಲಿ ಸಪೋರ್ಟ್ ಕೆಳಗಡೆ, ಸೊ ಅಲ್ಲಿಂದ ನೀವು ಸೆಲ್ ತಗೊಂಡ್ರೆ ಇದೇ ಟಾರ್ಗೆಟ್ ನಿಮ್ದು. ಅಥವಾ ವೀಕ್ಲಿ ಸಪೋರ್ಟ್ ಅಂತೂ ಇಲ್ಲಿ ಆಟೋಮೆಟಿಕ್ ಇದೆ ಇಲ್ಲಿ. ಓಕೆ, ಸೊ ಲೆಟ್ ಮೀ ಕ್ರಾಸ್ ಚೆಕ್. ನಿಫ್ಟಿ ಯೂಸ್ ಮಾಡಿದನೋ, ಬ್ಯಾಂಕ್ ನಿಫ್ಟಿ ಯೂಸ್ ಮಾಡಿದನೋ ನೋಡೋಣ. ಓಕೆ, ಸೊ ನಿಫ್ಟಿನೇ ಇದೆ, ನೋ ಪ್ರಾಬ್ಲಮ್. ಓಕೆ, ಇದು ನಿಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಸೊ ಈಗ ಆಲ್ರೆಡಿ ನಾನು ನಿಮಗೆ ಒಂದು ಪ್ರೀವಿಯಸ್ ವಿಡಿಯೋ ಹಾಕಿದ್ದೀನಿ, ಇದು ಸ್ಟ್ರಾಂಗ್ ಸಪೋರ್ಟ್. ಸೊ ಈ ಲೆವೆಲ್ಗೆ ಬಂದಾಗ ಬೈ ಮಾಡಬೇಕು. ಇಲ್ಲೊಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಓಕೆ, ಸೊ ಇವೆರಡೂ ಲೆವೆಲ್ ದಾಟ್ತಪ್ಪ ಅಂತಂದ್ರೆ ಟಾರ್ಗೆಟ್ ನಿಮಗೆ ನೆಕ್ಸ್ಟ್ ಟಾರ್ಗೆಟ್ 24,197 ತನಕನೂ ನಿಫ್ಟಿ ಹೋಗ್ಬೋದು. ಇಲ್ಲಿ ಏನಾದ್ರು ಸಸ್ಟೇನ್ ಆಯ್ತು, ಸೊ ಈ ಲೆವೆಲ್ ಬ್ರೇಕ್ಔಟ್ ಕೊಡ್ತು ಅಂದ್ರೆ ಇದು ನಿಮಗೆ ವೀಕ್ಲಿ ಸಪೋರ್ಟ್. ಓಕೆ, ಸೊ ಈ ಲೆವೆಲ್ ನೋಡಿ, ಡೈಲಿ ಸಪೋರ್ಟಿಗೆ ಬಂದು ಅಲ್ಲಿಂದ ರಿವರ್ಸ್ ಆಯ್ತು. ಇಲ್ಲಿ ಫಸ್ಟ್ ಟಾರ್ಗೆಟ್ ನಿಮಗೆ ಡೈಲಿ ಸಪೋರ್ಟ್, ಸೆಕೆಂಡ್ ಟಾರ್ಗೆಟ್ ವೀಕ್ಲಿ ಸಪೋರ್ಟ್. ಆ ಡೈಲಿ ರೆಸಿಸ್ಟೆನ್ಸ್ ಇಂದ ದಾಟ್ತಪ್ಪ ಅನ್ನೋದಾದ್ರೆ ಅದು ಇಲ್ಲಿ ತನಕ ಹೋಗುತ್ತೆ ಅಂತಂದು ಇದು ಇಂಡಿಕೇಟರ್ ಹೇಳ್ತಾ ಇದೆ. ಓಕೆ, ಅದಕ್ಕೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಪೇಷನ್ಸ್ ತಗೊಂಡ್ಬಿಟ್ಟು ಕಾಯಬೇಕು, ಔಟ್ಸರ ಮಾಡಬಾರ್ದು. ನೀವು ಒಂದ್ ವೇಳೆ ಆಪ್ಷನ್ ಸೆಲ್ ಮಾಡೋದಾದ್ರೆ ಇಲ್ಲಿದು 24,300 ಪುಟ್ ಸೆಲ್ ಮಾಡಿದ್ರು ಸಹ ನಿಮಗೆ ಥೀಟಾ ಡಿ ಕೆ ಅಲ್ಲಿ ಬೆನಿಫಿಟ್ ಆಗಿರೋದು. ಓಕೆ, ಸೊ 24,300 ಪುಟ್ ಸೆಲ್ ಮಾಡಿಬಿಟ್ಟು ನೀವು 24,100 ಅಥವಾ 150 ಒಂದು ಪುಟ್ ಬೈ ಮಾಡಿದ್ರೆ ಬಿಯರ್ ಪುಟ್ ಸ್ಪ್ರೆಡ್ ತರ ನೀವು ಇದನ್ನ ಯೂಸ್ ಮಾಡಬಹುದು. ಓಕೆ,
ಸೊ ಈ ಸೆಟಪ್ ನಿಮಗೆ ನಿಫ್ಟಿಯಲ್ಲಿ ತೋರಿಸಿದೆ. ಸೊ ಅದೇ ರೀತಿ ನೀವು ಯಾವ್ದಾದ್ರು ಸ್ಟಾಕ್ ಅಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಯಾವ್ದಾದ್ರು ಸ್ಟಾಕ್ ತಗೋಣ, ಜಿಯೋ ಫೈನಾನ್ಸ್, ಏಷ್ಯನ್ ಪೇಂಟ್. ಓಕೆ, ಸೊ ಏಷ್ಯನ್ ಪೇಂಟ್ ನ ನಾವು 1 ಡೇ ಟೈಮ್ ಫ್ರೇಮ್ ಅಲ್ಲಿ ಹಾಕಿ ನೋಡೋಣ. ಓಕೆ, 1 ಡೇ ಟೈಮ್ ಫ್ರೇಮ್ ಅಲ್ಲಿ ನಾನು ಕ್ಲೀನ್ ಚಾರ್ಟ್ ತಗೊಳ್ತೇನೆ. ಓಕೆ, ಕ್ಲೀನ್ ಚಾರ್ಟ್. ಸೊ ಏನು ಇದರಲ್ಲಿ ಯಾವುದೇ ಲೈನು ಸಪೋರ್ಟ್ ರೆಸಿಸ್ಟೆನ್ಸ್ ಇರಬಾರ್ದು. ಓಕೆ, ಆದ್ಮೇಲೆ ಈಗ ನಾನು ಲೋವೆಸ್ಟ್ ಲೋ ಹೈಯೆಸ್ಟ್ ಹೈ ಕ್ಯಾಚ್ ಮಾಡಬೇಕು. ಓಕೆ, ಇದು ಲೋವೆಸ್ಟ್ ಲೋ. ಓಕೆ, ಇದು ಹೈಯೆಸ್ಟ್ ಹೈ. ಸೊ ನಾ ಇಲ್ಲಿಂದ ಹಿಡಿದ್ಬಿಟ್ಟು ಈ ಬಾಕ್ಸ್ ನ ಈ ಟಾಪ್ ಇಂದ ಇದನ್ನ ನಾನು ಲೋವೆಸ್ಟ್ ಗೆ ಈ 25 ಏನಿದೆಯಲ್ಲ ಇಲ್ಲಿ ತರ್ತೇನೆ. ಓಕೆ, ಕರೆಕ್ಟಾ? ಈಗ ನನ್ನ ಬಾಕ್ಸ್ ಕ್ರಿಯೇಟ್ ಆಯ್ತು. ಇದು 1 ಡೇ ಟೈಮ್ ಫ್ರೇಮ್ ಅಲ್ಲಿ ಇದೆ. ಈಗ ನೀವು ಸ್ವಿಂಗ್ ಟ್ರೇಡಿಂಗ್ ಸ್ಟಾಪ್ ನೋಡ್ತಾ ಇದ್ದಾನೆ ಅನ್ನೋದಾದ್ರೆ ಇದನ್ನ ನೀವು 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಹಾಕಿ, 15 ಮಿನಿಟ್ 10 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಹಾಕಿ. ಇಲ್ಲಿ ನಿಮಗೆ ಈ ಲೆವೆಲ್ ನಿಮಗೆ ಒಳ್ಳೆ ಸ್ಟ್ರಾಂಗ್ ಸಪೋರ್ಟ್ ಆಗಿದೆ. ಸೊ ಸ್ಟ್ರಾಂಗ್ ಸಪೋರ್ಟ್ ಯಾಕೆ ಆಗ್ತದೆ ಅಂತ ನೀವು ನೋಡೋದಾದ್ರೆ ಇಲ್ಲಿ ನೋಡಿ, ಇದು ಲೆವೆಲ್ ನೋಡಿ, ಇಲ್ಲಿ ಲಾಸ್ಟಿಗೆ ಬರ್ದಿರುತ್ತೆ ಅದು ಯಾವ ರೇಂಜ್ ಅಲ್ಲಿ ಇದೆ ಅಂತಂದು. ಮೋಸ್ಟ್ಲಿ 0.50. ಈ 0.50 ಏನಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. 0.50 ಮೇಲೆ ಬೈ, 0.50 ಕೆಳಗಡೆ ಸೆಲ್. ಓಕೆ, ಇಲ್ಲಿ ಲಾಸ್ಟಿಗೆ ನೋಡಿದರೆ 0.25, 0.382, 0.618 ಇದು ಹಾರಿಜೆಂಟಲ್ ಸಪೋರ್ಟ್ ರೆಸಿಸ್ಟೆನ್ಸ್. ಇದು ವರ್ಟಿಕಲ್ ಸಪೋರ್ಟ್ ರೆಸಿಸ್ಟೆನ್ಸ್. ಇದು 0.25, 0.382, 0.50. ಓಕೆ, ಸೊ ಈ ಕಡೆ ಇಲ್ಲಿ ಈ ಲೆವೆಲ್ ಬಂದಾಗ ಒಂದು ಟ್ರೆಂಡ್ ಡೈರೆಕ್ಷನ್ ಚೇಂಜ್ ಆಗೋ ಚಾನ್ಸಸ್ ಪ್ರೊಬೆಬಿಲಿಟಿ ಇದರಲ್ಲಿ ಇರುತ್ತೆ. ಓಕೆ, ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಈಗ ನೀವು ಇಲ್ಲಿ ಫಸ್ಟ್ 0.25 ಇದು ಲೋಯೆಸ್ಟ್ ಲೋ ಕ್ರಿಯೇಟ್ ಆಗಿತ್ತು. ಇಲ್ಲಿಂದ ನೆಕ್ಸ್ಟ್ ರಿವರ್ಸಲ್ ಯಾವಾಗ ಬರುತ್ತೆ ಅಂತ ನೋಡಿದ್ರೆ ಇಲ್ಲಿಂದ ರಿವರ್ಸಲ್ ಬರುತ್ತೆ ಅಂತ ನಾವೊಂದು ಅಸ್ಯೂಮ್ ಮಾಡ್ಕೋಬಹುದು. ಓಕೆ, ಇಲ್ಲಿಂದ ಸ್ಮಾಲ್ ರಿವರ್ಸಲ್ ಬಂತು ಅಂತ ಏನ್ ದೊಡ್ಡ ಇದಾಗಿಲ್ಲ. ಬಟ್ ಈ 0.50 ನಮ್ ಸಪೋರ್ಟ್ ಇತ್ತಲ್ಲ, ಸೊ ಅಲ್ಲಿಗೆ ನಾವು ಬೈ ಮಾಡ್ಬೇಕಾಗತ್ತೆ. ಅದ್ರ ಕೆಳಗಡೆ ಹೋದ್ರೆ ಸೆಲ್ ಮಾಡ್ಬೇಕಾಗತ್ತೆ. ಇಲ್ಲಿ ಯಾವ್ದು ಕ್ಯಾಂಡಲ್ 15 ಮಿನಿಟ್ ಅಲ್ಲಿ ಕ್ಲೋಸ್ ಆಗಿಲ್ಲ ಅಂದ್ರೆ ಈ ಲೆವೆಲ್ ಸ್ಟಾಪ್ ಲಾಸ್ ಇಟ್ಬಿಟ್ಟು ನೀವು ಬೈ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಈ ಟಾರ್ಗೆಟ್ ರೀಚ್ ಆಗಿರೋದು. ಓಕೆ, ಈ ಟಾರ್ಗೆಟ್ ನಾವು ಮೊದಲೇ ಡಿಸೈಡ್ ಮಾಡಿಲ್ಲ, ಇದು ಆಟೋಮೆಟಿಕ್ ಆ ಲೆವೆಲ್ ಟಚ್ ಆಗಿ ಕೆಳಗಡೆ ಬಂದಿದೆ. ನಾನು ಡ್ರಾ ಮಾಡುವಾಗ ಈ ಲೆವೆಲ್ ಮರೆತು ಬಿಟ್ಟು ಇದು ಹಿಂದ್ಗಡೆ ನಾನು ಡ್ರಾ ಮಾಡಿರೋದು. ಓಕೆ, ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ನೀವು ಇದೇ ರೀತಿ ಸ್ವಲ್ಪ ಎಲ್ಲ ಒಂದು 4-5 ಚಾರ್ಟ್ ನ ರೆಡಿ ಮಾಡಿಬಿಟ್ಟು ಬ್ಯಾಕ್ ಟೆಸ್ಟ್ ಮಾಡಿದ್ರೆ ನಿಮ್ಗೊಂದು ಫೇರ್ ಐಡಿಯಾ ಬರುತ್ತೆ. ಅದಾದ್ಮೇಲೆ ಏನಾಯ್ತು ನೋಡಿ, ಈಗ 0.50 ಇಲ್ಲಿ ಬಂತು, ಇಲ್ಲಿ ಕರೆಕ್ಟ್ ಇಲ್ಲಿಂದ ರಿವರ್ಸಲ್ ಬಂತು, ಇಲ್ಲಿಂದ ರಿವರ್ಸಲ್ ಬಂದು ಮತ್ತೆ 0.50ಗೆ ಸಪೋರ್ಟ್ ತಗೊಂಡು ಮತ್ತೆ ಇಲ್ಲಿಂದ ಮೇಲೆ ಹೋಗ್ತಾ ಇದೆ. ಸೊ ಈ ರೀತಿ ನೀವು ಗ್ಯಾನ್ ಬಾಕ್ಸ್ ನ ಯೂಸ್ ಮಾಡಿಬಿಟ್ಟು ಸಹ ಒಂದು ಒಳ್ಳೆ ಟ್ರೇಡಿಂಗ್ ಸೆಟಪ್ ನ ಮಾಡಬಹುದು. ಯಾವುದೇ EMI ಬೇಕಾಗಿಲ್ಲ, VWAP ಬೇಕಾಗಿಲ್ಲ, ಸೂಪರ್ ಟ್ರೆಂಡ್ ಬೇಕಾಗಿಲ್ಲ. ಇದ್ರ ಜೊತೆಗೆ ನಮ್ಮ ಗಾಡ್ ಗಿಫ್ಟ್ ಇಂಡಿಕೇಟರ್ ಇತ್ತಪ್ಪ ಅಂತಂದ್ರೆ ನಿಮ್ಗೆ ಅದೇನಂತ ಅದಕ್ಕೆ ಸೋನೆ ಪೇ ಸುಹಾಗ ಅಂತ ನೋಡಿ ಹಿಂದಿಯಲ್ಲಿ. ಓಕೆ, ಸೊ ಇಟ್ ಈಸ್ ಅನ್ ಆಡೆಡ್ ಅಡ್ವಾಂಟೇಜ್. ಆಡೆಡ್ ಅಡ್ವಾಂಟೇಜ್ ಅಂದ್ರೆ ಏನೋ, ಈಗ ಇಲ್ಲಿ ಗ್ಯಾನ್ 50% ಇದೆ, ಇಲ್ಲಿ ಸಪೋರ್ಟ್ ಇದೆ, ಇಲ್ಲಿ ರೆಜಿಸ್ಟೆನ್ಸ್, ನಿಮ್ ರಿಸ್ಕ್ ಗೊತ್ತಿದೆ, ಇಲ್ಲಿ ಇದೇ ರಿಸ್ಕ್ ನಿಮ್ದು ಅಂತಂದು. ಓಕೆ, ಇದು ಗ್ರೀನ್ ಜೋನ್ ಇದೆ, ಗ್ರೀನ್ ಜೋನ್ ಮೇಲೆ ಬೈ ಮಾಡ್ಬೇಕಂತ ಅದು ಗೊತ್ತಿದೆ ನಿಮಗೆ. ಗ್ರೀನ್ ಜೋನ್ ಟು ರೆಡ್ ಜೋನ್ ತನಕ ನಾರ್ಮಲಿ ಹೋಗುತ್ತೆ ಅಂತಂದು. ಓಕೆ, ಸೊ ಈ ರೀತಿ ಗ್ಯಾನ್ ಲೆವೆಲ್ ಯೂಸ್ ಮಾಡಿ ಮತ್ತೆ ನೀವು ಗ್ಯಾನ್ ಬಾಕ್ಸ್ ಯೂಸ್ ಮಾಡಿಬಿಟ್ಟು ಗ್ಯಾನ್ ಬಾಕ್ಸ್ ಅಲ್ಲಿ ಏನು ರೇಷಿಯೋ ಬರುತ್ತೆ ಆ ರೇಷಿಯೋನ ಯೂಸ್ ಮಾಡಿಬಿಟ್ಟು ಸಹ ನೀವು ಟ್ರೇಡ್ ಮಾಡ್ಬೋದು. ಓಕೆ, ಸೊ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಪ್ಪಾ ಅಂತಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಇದು ಇಲ್ಲಿ 0 ಅಂತ ಬರ್ತಿದೆ, 0.25 ಇದು ವರ್ಟಿಕಲ್ ಲೆವೆಲ್ಸ್. ಓಕೆ, ಇದು 0.05, 6.18, 0.5 ಇದೆಲ್ಲ ಹಾರಿಜೆಂಟಲ್ ಲೈನ್. ಓಕೆ, ಈಗ ನಾನು ಏನ್ ಮಾಡಿದ್ದೆ, ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಿದ್ದೆ. ಸೊ ಅದೇ ರೀತಿ ನೀವು ಇಲ್ಲಿಂದ ಇಲ್ಲಿಗೂ ಕನೆಕ್ಟ್ ಮಾಡ್ಬೋದು ಅಥವಾ ಇಲ್ಲಿಂದ ಇಲ್ಲಿಗೂ ಕನೆಕ್ಟ್ ಮಾಡ್ಬೋದು. ಆ ರೀತಿ ಮಾಡಿ ಸಹ ನೀವು ಈ ಬಾಕ್ಸ್ ನ ಕ್ರಿಯೇಟ್ ಮಾಡ್ಬೋದು. ಸೊ ಅವಾಗ ನಿಮಗೆ ಒಂದು ಲೆವೆಲ್ ಗೊತ್ತಾಗುತ್ತೆ, ಆ ಲೆವೆಲ್ ಪ್ರಕಾರ ಟ್ರೇಡ್ ಮಾಡ್ಬೋದು. ಓಕೆ, ಈ ಗ್ಯಾನ್ ಬಾಕ್ಸ್ ಅಲ್ಲಿ ನೀವು ಇನ್ನೊಂದ್ಸಲಿ ಕ್ಲಿಕ್ ಮಾಡಿ, ಇದರಲ್ಲಿ ತುಂಬಾ ಇನ್ನೂ ಆಪ್ಷನ್ಸ್ ಇದಾವೆ. ಓಕೆ, ಗ್ಯಾನ್ ಆಂಗಲ್ ಬೇಕಪ್ಪ ನಿಮಗೆ. ಓಕೆ, ಗ್ಯಾನ್ ಆಂಗಲ್ ಬೇಕಂದ್ರೆ ಗ್ಯಾನ್ ಆಂಗಲ್ ಈ ರೀತಿ ಡ್ರಾ ಮಾಡ್ಬೋದು. ಓಕೆ, ರಿವರ್ಸ್ ಸೆಟಪ್ ಬೇಕಪ್ಪ ಅಂದ್ರೆ ರಿವರ್ಸ್ ಸೆಟಪ್ ನ ಈ ರೀತಿ ಆಡ್ ಮಾಡ್ಬೋದು ನೀವು. ಓಕೆ, ಸೊ ಅಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಓಕೆ, ಸೊ ಗ್ಯಾನ್ ಆಂಗಲ್ ಹಾಕ್ಬಿಟ್ಟು ಈಗ 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಾವು ಅಥವಾ 5 ಮಿನಿಟ್ 10 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಾವು ಇದನ್ನ ನೋಡೋದಾದ್ರೆ, ಸೊ ಯಾವುದು ಏಷ್ಯನ್ ಪೇಂಟ್ ನ ಗ್ಯಾನ್ ಆಂಗಲ್ ಅಲ್ಲಿ ಯಾವ ರೀತಿ ನಮಗೆ ಟ್ರೇಡಿಂಗ್ ಸೆಟಪ್ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಈಗ ನೋಡಿ ತೋರಿಸ್ತಾ ಇದ್ದೀನಿ. ಓಕೆ, ಇದು ತುಂಬಾ ಕನ್ಫ್ಯೂಷನ್ ಆಗುತ್ತೆ, ಇಷ್ಟೆಲ್ಲ ಲೈನ್ಸ್ ಇದ್ರೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಸೊ ಬೆಟರ್ ಇದನ್ನ ಅವಾಯ್ಡ್ ಮಾಡಿ. ಯಾಕೆ ಗೊತ್ತಾ, ಈ ಲೆವೆಲ್ ಇದೆಯಲ್ಲ, ಈ ಲೆವೆಲ್ ನಿಮಗೆ ಸಪೋರ್ಟ್ ಆಗುತ್ತೆ. ಟ್ರೆಂಡ್ ಲೈನ್ ಇದು ಒಂಥರ ಟ್ರೆಂಡ್ ಲೈನ್ ತರ ಇಲ್ಲಿಂದ ಮೇಲೆ ಹೋಗಿದೆ. ಸೊ ಆಮೇಲೆ ಇದು ರೆಸಿಸ್ಟೆನ್ಸ್ ಆಗುತ್ತೆ, ಇದನ್ನ ದಾಟಿದ ಮೇಲೆ ಇದು ನಿಮಗೆ ಸಪೋರ್ಟ್ ಆಗುತ್ತೆ, ಇದು ರೆಸಿಸ್ಟೆನ್ಸ್ ಆಗುತ್ತೆ. ಓಕೆ, ಸೊ ಆ ರೀತಿ ನಿಮಗೆ ಆಮೇಲೆ ಇಲ್ಲೊಂದು ಟ್ರೆಂಡ್ ಲೈನ್ ಡೌನ್ ಬಂದಿದೆ. ಈ ಟ್ರೆಂಡ್ ಲೈನ್ ದಾಟ್ತಪ್ಪ ಅಂದ್ರೆ ಇಲ್ಲಿ ತನಕ ಹೋಗುತ್ತೆ ಅಂತ ಅದರ ಅರ್ಥ.
ಓಕೆ, ಇದನ್ನ ನೀವು ತುಂಬಾ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಅಷ್ಟು ಈಸಿ ಅಲ್ಲ ನಾ ಹೇಳಿದಷ್ಟು. ಓಕೆ, ಯಾಕಪ್ಪ ಅಂತಂದ್ರೆ ನಿಮಗೆ ಟ್ರೆಂಡ್ ಲೈನ್ ಯಾವುದು, ಸಪೋರ್ಟ್ ಯಾವುದು, ರೆಸಿಸ್ಟೆನ್ಸ್ ಯಾವುದು ತಿಳ್ಕೊಳ್ಳಿಕ್ಕೆ ಟೈಮ್ ಹಿಡಿಯುತ್ತೆ. ಓಕೆ, ಈಗ ನೋಡಿ ಈ ಲೆವೆಲ್ ದಾಟಿದ ಕೂಡಲೇ ಇಲ್ಲಿ ಒಂದು ಒಳ್ಳೆ ಮೂವ್ ಬಂತು. ಈಗ ಈ ಲೆವೆಲ್ ದಾಟಿದ ಕೂಡಲೇ ಇಲ್ಲಿಂದ ಒಳ್ಳೆ ಮೂವ್ ಬರೋ ಚಾನ್ಸ್ ಇದೆ. ಓಕೆ, ಸೊ ಅದು ಇಲ್ಲಿ ತನಕ ಹೋಗುತ್ತೆ 2756 ತನಕ ಹೋಗ್ಬೋದು. ಸೊ ಆದ್ರಿಂದ ಈ ಲೆವೆಲ್ಗಳನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಇದನ್ನ ಪ್ರಾಪರ್ ಆಗಿ ಟ್ರೇಡಿಂಗ್ ಅಲ್ಲಿ ಯೂಸ್ ಮಾಡ್ಬೋದು. ಓಕೆ, ಇದು ನಿಫ್ಟಿಲಿ ಯೂಸ್ ಮಾಡ್ಬೋದು, ಬ್ಯಾಂಕ್ ನಿಫ್ಟಿಲಿ ನೋಡಿ ನಾ ಹೇಳಿರ್ತಿದ್ದಂಗೆ ನಾವು ಸ್ಪೈಕ್ ಬರ್ತಾ ಇದೆ ಅಲ್ಲಿ. ಓಕೆ, ಸೊ ಅಂದ್ರೆ ಈ ಲೆವೆಲ್ ಬಂದು ನಿಂತು ಬಿಟ್ಟುತ್ತಲ್ಲ, ಅಂದ್ರೆ ನೀವು ಡ್ರಾ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಕರೆಕ್ಟ್ ಆಗಿ ಹೈ, ಕರೆಕ್ಟ್ ಆಗಿ ಲೋ, ಆ ಲೆವೆಲ್ಗೆ ನೀವು ಡ್ರಾ ಮಾಡ್ಬೇಕು. ಅವಾಗ ಈ ರೀತಿ ನಿಮ್ಗೆ ಅಕ್ಯುರೇಟ್ ಲೆವೆಲ್ ಸಿಗುತ್ತೆ. ನೀವು ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ನಿಮಗೆ ಈ ಲೆವೆಲ್ ಸಿಗಲ್ಲ. ಓಕೆ, ಸೊ ಹೆಚ್ಚು ಕಮ್ಮಿ ಆಗುತ್ತೆ, ನೀವು ರಾಂಗ್ ಎಂಟ್ರಿ ತಗೊಂತೀರಾ, ರಾಂಗ್ ಎಕ್ಸಿಟ್ ಆಗುತ್ತೆ. ಸೊ ಆದ್ರಿಂದ ಗ್ಯಾನ್ ಬಾಕ್ಸ್ ಡ್ರಾ ಮಾಡುವಾಗ ಸ್ವಲ್ಪ ಫೋಕಸ್ ಮಾಡಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೀವು ಇದನ್ನ ಕಲಿಬೇಕಾಗತ್ತೆ. ಸೊ ಇದೇ ರೀತಿ ನಾನು ನಿಮಗೆ ಗೋಲ್ಡ್ ಅಲ್ಲಿ ತೋರಿಸ್ತೇನೆ. ಬೇಕಾದ್ರೆ ಗೋಲ್ಡ್ ಅಲ್ಲಿ ಮಾಡೋದಾದ್ರೆ ಗೋಲ್ಡ್ ಅನ್ನ ನಾನು ನಿಮಗೆ ಒಂದು 50 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಯೂಸ್ ಮಾಡೋಣ. ಓಕೆ, ಒಂದು ಇಲ್ಲಿಗೆ ಹೈಯರ್ ಟೈಮ್ ಫ್ರೇಮ್ ಟು ಒಂದು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಯೂಸ್ ಮಾಡೋಣ. ಓಕೆ, ಈ ಗೋಲ್ಡ್ ಅಲ್ಲಿ ನೀವು ನೋಡೋದಾದ್ರೆ ನನಗೆ ಏನ್ ಬೇಕಪ್ಪ ಅಂದ್ರೆ ಇಲ್ಲಿ ಹೈಯರ್ ಹೈ ಫಾರ್ಮ್ ಆಗಿದೆ, ಇಲ್ಲಿ ಲೋವರ್ ಲೋ ಫಾರ್ಮ್ ಆಗಿದೆ. ನನಗೆ ಇಲ್ಲಿಂದ ನೆಕ್ಸ್ಟ್ ಟ್ರೇಡ್ ಏನಾಗುತ್ತೆ ಅಂತ ಕಂಡುಹಿಡಿಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಸೊ ಇಲ್ಲಿಂದ ಏನ್ ಹೈ ಫಾರ್ಮ್ ಆಗಿದೆಯಲ್ಲ ಅಲ್ಲಿಗೆ ಇಟ್ಬಿಟ್ಟು, ಓಕೆ, ಈ 0.25 ಇದೆಯಲ್ಲ, ಸೊ ಅದನ್ನ ಇಲ್ಲಿ ಇಟ್ಬಿಟ್ಟಿದ್ದೇನೆ. ಓಕೆ, ಸೊ ಇಲ್ಲಿಟ್ಟು ಏನಾಗುತ್ತೆ, ಬರೀ ಇಷ್ಟೇ ನಮಗೆ ಲೆವೆಲ್ ಗೊತ್ತಾಗುತ್ತೆ, ಮುಂದಿನ ಗೊತ್ತಾಗಲ್ಲ. ಸೊ ವಾಟ್ ಈಸ್ ಬೆಟರ್? ಬೆಟರ್ ಏನಪ್ಪಾ ಅನ್ನೋದಾದ್ರೆ ಈಗ ನಾನು ಇದನ್ನ ಸ್ವಲ್ಪ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಯೂಸ್ ಮಾಡ್ತೀನಿ. 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಲೆಟ್ ಸಿ ವಾಟ್ ಹ್ಯಾಪನ್ಸ್. ಓಕೆ, ಈಗ ನೋಡಿ, ಸೊ ಇದು ಓಕೆ, ಇದನ್ನೇ ಲೋ ಕನ್ಸಿಡರ್ ಮಾಡೋಣ. ಇದು ಹೈ ಕನ್ಸಿಡರ್ ಮಾಡಿ. ಇದು 0.25 ಇದ್ರೆ ಸೊ ನಮ್ಗೆ ಇಷ್ಟೇ ಬಂದ್ಬಿಡುತ್ತೆ, ಸೊ ಜಾಸ್ತಿ ಮುಂದಿನ ಬರಲ್ಲ. ಓಕೆ, ಸೊ ಯಾಕಂದ್ರೆ ಅಲ್ಲಿ ಲೋ ತುಂಬಾ ಇದು ಹತ್ರ ಇರೋದ್ರಿಂದ ಸೊ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಆದ್ರಿಂದ ನಾವು ಇಲ್ಲ ಬೇಕಾದ್ರೆ ನಾವು ಇದನ್ನ ಯೂಸ್ ಮಾಡ್ಬೋದು. ಇದು ಒಂದು ಲೋ ಆಗಿದೆಯಲ್ಲ, ಇದನ್ನ ಫಾರ್ಮ್ ಮಾಡೋಣ. ಸೊ ಇದು ಫಾರ್ಮ್ ಮಾಡಿಬಿಟ್ಟು ಇದನ್ನ ನಾವು ಡ್ರಾ ಮಾಡೋಣ. ಓಕೆ, ಈಗ ನನಗೆ ಇದರಲ್ಲಿ ಗ್ಯಾನ್ ಲೆವೆಲ್ ಬೇಕೋ ಬೇಡವೋ ಅಂತ ಆಮೇಲೆ ಡಿಸೈಡ್ ಮಾಡೋಣ. ಈಗ ಒಂದು 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಬರ್ತಾನೆ ಈಗ. ಓಕೆ, 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೋಡಿ, ಈಗ ಇದು 0.618. ಓಕೆ, ಸೊ ಈ ಲೆವೆಲ್ ಇಂದ ನಿಮಗೆ ಒಂದು ಫಾಲ್ ಬರ್ತಾ ಇದೆ. ಓಕೆ, ಓಕೆ, ಸಾರಿ ಅಗೇನ್ ಐ ನೀಡ್ ಟು ಗೋ ಬ್ಯಾಕ್. ಓಕೆ, ಸೊ 1 ಅವರ್ ಟೈಮ್ ಅಥವಾ 4 ಅವರ್ ಟೈಮ್ ಫ್ರೇಮ್ ಹಾಕ್ಲಾ ಬೆಟರು. ಡಿಲೀಟ್ ಮಾಡ್ತೇನೆ, ಅದು ಚೇಂಜ್ ಆಗ್ಬಾರ್ದು. ಅದ್ರ ಮೇಲೆ ಡ್ರ್ಯಾಗ್ ಮಾಡಿದ್ನಲ್ಲ, ಚೇಂಜ್ ಆಯ್ತು. 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ಹಾಕೋದಾದ್ರೆ ಇನ್ನೂ ಸ್ವಲ್ಪ ಹೈಯರ್ ಟೈಮ್ ಫ್ರೇಮ್ ಸಿಗುತ್ತೆ. ಸೊ ವಾಟ್ ಐ ವಿಲ್ ಡೂ, ಐ ವಿಲ್ ಟೇಕ್ ಫ್ರಮ್ ಹಿಯರ್ ಟು ಹಿಯರ್. ಓಕೆ, ಸ್ವಲ್ಪ ಜಾಸ್ತಿ ನಮಗೆ ಸಿಗ್ಲಿ ಅಂತ. ಓಕೆ, ಸೊ ಈಗ ಇದನ್ನ ನಾನು ನಿಮಗೆ ಒಂದು 10 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ತಗೊಂಡ್ಬರ್ತೇನೆ. ಓಕೆ, ಸೊ ನೀವು ಇಲ್ಲಿ 0.50 ಇದೆ ಕಾಣಿಸುತ್ತೆ. ಇದು ಈ 0.50 ಬಂದ್ಬಿಟ್ಟು ವರ್ಟಿಕಲ್. ಓಕೆ, ಇದೇ ರೀತಿ ಇಲ್ಲಿ 0.50 ಹಾರಿಜೆಂಟಲ್ ಫಾರ್ಮ್ ಆಗಿರುತ್ತೆ. ಓಕೆ, ಹಾರಿಜೆಂಟಲ್ ಎಲ್ಲಿ ಆಗಿರುತ್ತೆ ಅಂದ್ರೆ ಇದೇನು ಗ್ರೀನ್ ಲೈನ್ ಇದೆಯಲ್ಲ, ಇದು ಸೆಂಟರ್ದು, ಅದು ಹಾರಿಜೆಂಟಲ್ 0.50 ಇರುತ್ತೆ. ಓಕೆ, ಈಗ ನೀವು 10 ಮಿನಿಟ್ ಅಲ್ಲಿ ಟ್ರೇಡ್ ಮಾಡ್ತೇನೆ ಅನ್ನೋದಾದ್ರೆ ನಿಮ್ಮ ಸ್ಟಾಪ್ ಲಾಸ್ ಗೋಲ್ಡ್ ಅಲ್ಲಿ ಈ ಲೆವೆಲ್ ಇರುತ್ತೆ. ಈ ಲೆವೆಲ್ ಇಂದ ನಿಮಗೆ ಶಾರ್ಟ್ ಬರ್ತಾ ಇದೆ ನೋಡಿ. ಓಕೆ, ಸೊ ಶಾರ್ಟ್ ಬರ್ತಾ ಇದೆ. ಸೊ ಈಗ ಇಲ್ಲಿ ನೀವು ಪರ್ಫೆಕ್ಟ್ಲಿ ಈ ಲೆವೆಲ್ ನೋಡ್ತಾನೆ ಅನ್ನೋದಾದ್ರೆ ನಿಮಗೆ ಈ ವರ್ಟಿಕಲ್ ಲೈನ್ ಇದೆಯಲ್ಲ, ಸೊ ಸಾರಿ, ಈ ರೀತಿ ಏನು ಲೈನ್ ಫಾರ್ಮ್ ಆಗಿದೆ. ಓಕೆ, ಸೊ ಈ ಲೈನ್ಗೆ ನೀವು ಸ್ಟಾಪ್ ಲಾಸ್ ಹಾಕ್ಬೇಕಾಗತ್ತೆ. ಈ ಲೈನು ಅಥವಾ ಈ ಲೈನು ನೋಡಿ, ಈ ಲೈನ್ ಕೆಳಗಡೆ ಬಂದ್ಬಿಟ್ಲೆ ಅದು ಒಳ್ಳೆ ಶಾರ್ಟ್ ಸೈಡ್ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಸ್ವಲ್ಪ ಸಪೋರ್ಟ್ ತಗೊಳ್ತೀವಿ. ಇದು ಬ್ರೇಕ್ ಡೌನ್ ಕೊಡ್ತಪ್ಪ ಅಂದ್ರೆ ಮತ್ತೆ ಇಲ್ಲಿ ಬಂದು ಸಪೋರ್ಟ್ ತಗೊಂಡು ಇಲ್ಲಿಂದ ಮೇಲೆ ಹೋಗೋ ಚಾನ್ಸ್ ಇರ್ತದೆ. ಇದೇನು ಲೆವೆಲ್ ಇದೆಯಲ್ಲ, ಈ ಲೆವೆಲ್ ಇಂದ ಮೇಲೆ ಹೋಗೋ ಚಾನ್ಸ್ ಇರುತ್ತೆ. ಓಕೆ, ಮತ್ತೆ ಈ ಲೆವೆಲ್ ದಾಟ್ತಪ್ಪ ಅಂದ್ರೆ ಮತ್ತೆ ಇಲ್ಲಿ ತನಕ 0.50 ತನಕ ಬರೋ ಚಾನ್ಸ್ ಇರುತ್ತೆ. ಓಕೆ, ಇದು 0.50, ಇದು 0.618. ಆ ರೀತಿ ನಾವೇನು ಫಿಬೊನಾಚಿ ರೇಷಿಯೋದಲ್ಲಿ ಯೂಸ್ ಮಾಡ್ತಾವಲ್ಲ ಅದೇ ರೀತಿ ಸೆಟಪ್ ಇದು. ಓಕೆ, ಈ ಲೆವೆಲ್ ದಾಟ್ತಪ್ಪ ಅಂದ್ರೆ ಮತ್ತೆ ಮೇಲೆ ಹೋಗ್ಬಿಡುತ್ತೆ. ಓಕೆ, ಇದು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೀವು ಹಾಕಿದಷ್ಟು ತುಂಬಾ ಈಸಿ ಆಗುತ್ತೆ ನಿಮಗೆ. ಓಕೆ, ನೀವೇನು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀರಲ್ಲ ಮ್ಯಾನ್ಯುವಲಿ, ಆ ಟ್ರೆಂಡ್ ಲೈನೇ ಇದರಲ್ಲಿ ಗ್ಯಾನ್ ಅವರು ಆಟೋಮೆಟಿಕ್ ಆಗಿ ಡ್ರಾ ಮಾಡಿದ್ದಾರೆ. ಓಕೆ, ಸೊ ಈ ಲೆವೆಲ್ ಬ್ರೇಕ್ ಡೌನ್ ಕೊಡ್ತಪ್ಪ ಅಂದ್ರೆ ಆಟೋಮೆಟಿಕ್ ಅದು ಈ ಲೆವೆಲ್ ಬಂದೇ ಬರುತ್ತೆ ಅಂತ ನಿಮ್ಗೆ. ಈಗ ಸ್ಕ್ಯಾಲ್ಪಿಂಗ್ ಮಾಡೋರು ಇರ್ತಾರೆ, ಎಷ್ಟೋ ಜನ ಸ್ಕ್ಯಾಲ್ಪಿಂಗ್ ಮಾಡ್ತಾರೆ. ಅವರೆಲ್ಲ ಈ ಸಿಂಪಲ್ ಸ್ಮಾಲ್ ಸೆಟಪ್ ಅಲ್ಲೂ ಸಹ ದುಡ್ಡು ಮಾಡ್ಬೋದು. ಓಕೆ, ಸೊ ಅದಕ್ಕೆ ನೀವು ಕರೆಕ್ಟ್ ಆಗಿ ಇದನ್ನ ಡ್ರಾ ಮಾಡೋದು ಕಲ್ತ್ಬಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಓಕೆ, ಹೋಪ್ ನಿಮ್ಗೆ ಇದು ಗ್ಯಾನ್ ಬಾಕ್ಸ್ ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಇದರಲ್ಲಿ ಏನೇನಿದೆ ಅಂತ ಅರ್ಥ ಆಗಿದೆ ಅನ್ಸುತ್ತೆ. ಅರ್ಥ ಆಗದೆ ಇದ್ರು ಸಹ ಸೊ ನಾನು ನಿಮ್ಗೆ ಇಂಡಿಕೇಟರ್ ಅಂತೂ ಕೊಟ್ಟಿದ್ದೀನಿ. ಸೊ ಆ ಇಂಡಿಕೇಟರ್ ಯೂಸ್ ಮಾಡ್ಬೋದು. ಓಕೆ, ಇದ್ರಲ್ಲಿ ನೋಡಿ, ಇದೆಲ್ಲ ಫಿಬೊನಾಚಿ ರೇಷಿಯೋ ಇದು. ಓಕೆ, ಸೊ ಇದು ಬ್ಯಾಕ್ ಗ್ರೌಂಡ್ ಬೇಕಪ್ಪ ಅಂದ್ರೆ ಬ್ಯಾಕ್ ಗ್ರೌಂಡ್ ಹಾಕ್ಬೋದು.
ಅಥವಾ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಇದಕ್ಕೆ ಬ್ಯಾಕ್ಗ್ರೌಂಡ್ ಬೇಕಪ್ಪ ಅಂದ್ರೆ ಈ ರೀತಿ ಬ್ಯಾಕ್ಗ್ರೌಂಡ್ ಹಾಕ್ಬೋದು. ಓಕೆ, ಆ್ಯಂಗಲ್ ಬೇಡಪ್ಪ ಅಂದ್ರೆ ತೆಗಿಬೋದು. ಓಕೆ, ರಿವರ್ಸ್ ಸೆಟಪ್ ಬೇಕಪ್ಪ ಅಂದ್ರೆ ರಿವರ್ಸ್ ಸೆಟಪ್ ಹಾಕ್ಬೋದು. ಓಕೆ, ಈ ರೀತಿ ಎಲ್ಲ ಸೆಟಪ್ ಇರುತ್ತೆ ಇದ್ರಲ್ಲಿ. ಸೊ ಇದರಲ್ಲಿ ಹೈಯೆಸ್ಟ್ ಲೋಯೆಸ್ಟ್ ಪ್ರೈಸು ಇದೆಲ್ಲ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗಿ ನಿಮಗೆ ಈ ಲೆವೆಲ್ನ ಕೊಡ್ತಾ ಇದೆ. ಸೊ ನಾನು ಯಾವಾಗ ಗ್ಯಾನ್ ಲೈನ್ ತೆಗೆದ್ನಲ್ಲ, ಸೊ ತೆಗೆದ್ಬಿಟ್ಲೇನೆ ಈ ಸೆಟಪ್ ಕಾಣಿಸ್ತಾ ಇದೆ ನಮಗೆ. ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ, ಇದು ಕೆಳಗಡೆ ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಓಕೆ, ಅವಾಗ ದಿಸ್ ವಿಲ್ ಬಿಕಮ್ ರೆಸಿಸ್ಟೆನ್ಸ್, ದಿಸ್ ವಿಲ್ ಬಿಕಮ್ ಸಪೋರ್ಟ್. ಈಗ ಇದು ರೆಸಿಸ್ಟೆನ್ಸ್ ಇದೆ. ಸೊ ಗೋಲ್ಡ್ ಈ ಪ್ರೈಸ್ನ ದಾಟ್ತಾ ಇಲ್ಲ. ಅದಕ್ಕೆ ನಾನು ಇವತ್ತು ಬೆಳಗ್ಗೆನೋ ನಿನ್ನೆ ರಾತ್ರಿ ಮೆಸೇಜ್ ಹಾಕಿದ್ದೆ, ಗೋಲ್ಡ್ ಅಲ್ಲಿ ಪ್ರಾಫಿಟ್ ಬುಕ್ ಮಾಡಿ ಅಂತಂದು. ಓಕೆ, ಸೊ ಯಾರು ನನ್ನ ವಾಟ್ಸಪ್ ಗ್ರೂಪ್ ಅಲ್ಲಿ ಇದ್ದೀರಾ ಅವ್ರಿಗೆಲ್ಲ ಗೊತ್ತಾಗುತ್ತೆ. ಓಕೆ, ಸೊ ಎಕ್ಸಾಕ್ಟ್ಲಿ ನಾ ಈ ಲೆವೆಲ್ಗೆ ಗೋಲ್ಡ್ ಅಲ್ಲಿ ಪ್ರಾಫಿಟ್ ಬುಕ್ ಮಾಡಬೇಕು ಅಂತ ಹೇಳಿದಾಗಲೇ ಯೋಚನೆ ಮಾಡಿ. ಓಕೆ, ಸೊ ಈ ರೀತಿ WD ಗ್ಯಾನ್ ಥಿಯರಿ ಏನಿದೆಯಲ್ಲ, ಅಕ್ಯುರೇಟ್ ಆಗಿ ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಓನ್ಲಿ ನೀವು ಎದರ ಮೇಲೆ ವರ್ಕ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಮೈಂಡ್ ಸೆಟ್ ಮೇಲೆ, ನಿಮ್ಮ ಸೈಕಾಲಜಿ ಮೇಲೆ. ನೀವೇನೇನೋ ಫಾಲ್ತು ಥಿಂಗ್ಸ್ ಕಲ್ತಿದ್ದೀರಲ್ಲ ಯೂಟ್ಯೂಬ್ ಎಲ್ಲ ನೋಡಿ ನೋಡಿ ನೋಡಿ, ಓಕೆ, ಅದನ್ನ ಸ್ವಲ್ಪ ಸರ್ಪ್ ಎಕ್ಸೆಲ್ ಹಾಕಿ ಕ್ಲೀನ್ ಮಾಡಿ. ಓಕೆ, ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಆಕ್ಚುಲಿ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಮಾರ್ಕೆಟ್ ಜಸ್ಟ್ ಮೂವಿಂಗ್ ಎವರೇಜ್ ಮೇಲೆ ವರ್ಕ್ ಆಗಲ್ಲ, ಪ್ರೈಸ್ ಮೂವ್ ಆದ್ಮೇಲೆ ಮೂವಿಂಗ್ ಎವರೇಜ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ನೀವು ಅದನ್ನ ಹಿಡಿಬೇಕಪ್ಪ ಅನ್ನೋದಾದ್ರೆ, ನೀವು ಬಾಟಮ್ ಅಲ್ಲಿ ಕ್ಯಾಚ್ ಮಾಡ್ಬೇಕಪ್ಪ ಅನ್ನೋದಾದ್ರೆ ನೀವು WD ಗ್ಯಾನ್ ಥಿಯರಿನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಓಕೆ, ನಾನು ಎಲ್ಲಾ ಕಲ್ತು ಬಿಟ್ಟು ನನಗೆ ಎಲ್ಲಾ ಸ್ಟ್ರಾಟಜಿನೂ ಗೊತ್ತಿದೆ. ನನಗೆ RSI ಗೊತ್ತಿದೆ, ಸೂಪರ್ ಟೆಂಟ್ ಗೊತ್ತಿದೆ, EMA ಗೊತ್ತಿದೆ, ನಿಮ್ಗೆ ಏನ್ ಬೇಕಾದೆಲ್ಲ ಹೇಳ್ಕೊಡ್ತಾನೆ. ಬಟ್ ಅದು ಯಾವುದು ವರ್ಕ್ ಆಗಲ್ಲ ಅಂದ್ಮೇಲೆ ಅದ್ರ ಮೇಲೆ ಯಾಕಪ್ಪ ನಾವು ಟೈಮ್ ವೇಸ್ಟ್ ಮಾಡಬೇಕು? ಇನ್ನೂ ಜನ ICT ಅಂತ ಬರ್ತಾರೆ, ಏನೋ ಡಿಮಾಂಡ್ ಅಂಡ್ ಸಪ್ಲೈ ಅಂತ ಬರ್ತಾರೆ. ಡಿಮಾಂಡ್ ಅಂಡ್ ಸಪ್ಲೈ ಎಲ್ಲಿ ಕ್ರಿಯೇಟ್ ಆಗುತ್ತೆ ನಿಮಗೆ ಮೊದಲೇ ಗೊತ್ತಿದ್ರೆ ನೀವು ಡಿಮಾಂಡ್ ಅಂಡ್ ಸಪ್ಲೈ ಜೋನ್ಗೆ ಯಾಕೆ ವೇಟ್ ಮಾಡ್ಬೇಕು ಹೇಳಿ ನೋಡೋಣ. ಓಕೆ, ನಮಗೆ ಗೊತ್ತಿದೆ ಡಿಮಾಂಡ್ ಎಲ್ಲಿದೆ, ಸಪ್ಲೈ ಎಲ್ಲಿದೆ. ಇವತ್ತು ಬೆಳಗ್ಗೆ ನಿಮಗೆ ಪ್ರೂಫ್ ಮುಖಾಂತರ ತೋರಿಸಿದ್ದೇನೆ. ಓಕೆ, 24,300 ನಿಫ್ಟಿಯಲ್ಲಿ ಬೈ ಜೋನ್ ಅಂತ ಹೇಳಿದ್ದೇನೆ. ಯಾಕೆ ಹೇಳಿದ್ದೇನೆ? ಅಲ್ಲಿ ಡಿಮಾಂಡ್ ಇದೆ ಅಂತ ನನಗೆ ಗೊತ್ತಿದೆ. ಅದೇನು ಗೊತ್ತಿದೆ? ನಾನಿಂದ ICT ಲೈನ್ ಹಾಕಿದ್ನ, ಅಲ್ಲಿಂದ ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕಿದ್ನ? ಏನಿಲ್ಲ. ಅಲ್ಲಿ WD ಗ್ಯಾನ್ ಥಿಯರಿ ಪ್ರಕಾರ ವೀಕ್ಲಿ ಸಪೋರ್ಟ್ ಇದೆ, ಆಮೇಲೆ ಅಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ ಇದೆ ಅಲ್ಲಿ. ಸೊ ಅದ್ರ ಪ್ರಕಾರ ಅಲ್ಲಿ ಬೈ ಇದೆ ಅಲ್ಲಿ. ಓಕೆ, ಸೊ ಬೈ ಆನ್ ಡಿಪ್ಸ್ ಯಾಕೆ ಮಾಡ್ಬೇಕಾಗೈತೆ ಇವತ್ತು ಅಂತಾನೆ ಕೇಳ್ಬೋದು. ಯಾಕಪ್ಪ ಅಂತಂದ್ರೆ ಅಷ್ಟೋ ಸಹ ಅದನ್ನೇ ಹೇಳ್ತಾ ಇದೆ ಇವತ್ತು. ನಾನು ಚಾಟ್ GPT ಟ್ರೈನಿಂಗ್ ಕೊಟ್ಬಿಟ್ಟಿದ್ದೇನೆ. ಓಕೆ, ಅದನ್ನ ಕೇಳಿದಂಗೆ ನಾನು ಎಲ್ಲ ಪಂಚಾಂಗ ತೆಗೆದು ಕಾಪಿ ಪೇಸ್ಟ್ ಮಾಡಿ ಕೇಳಿದ್ರೆ ಅದು ನನಗೆ ಹೇಳುತ್ತೆ. ಓಕೆ, ಇವತ್ತು ಬೈ ಆನ್ ಡಿಪ್ಸು, ಸೆಲ್ ಆನ್ ರೈಸು, ಯಾವ ಸೆಕ್ಟರ್ ಮೂವ್ಮೆಂಟ್ ಇರುತ್ತೆ ಅದು ಹೇಳ್ತೀವಿ. 100% ಅದ್ರ ಮೇಲೆ ರಿಲೈ ಆಗಲ್ಲ. ಪ್ಲಸ್ ಐ ವಿಲ್ ಯೂಸ್ ಮೈ ಟೆಕ್ನಿಕಲ್ ಸ್ಕಿಲ್ಸ್. ಇವತ್ತು ಯಾವ ಮಾರ್ಕೆಟಲ್ಲಿ ಯಾವ ಸೆಕ್ಟರ್ಲಿ ಟ್ರೆಂಡಿಂಗ್ ಇದೆ ಅದನ್ನು ನೋಡ್ತಾನೆ. ಅದು ಮ್ಯಾಚ್ ಆದರೆ ನಾನು ಟ್ರೇಡ್ ಮಾಡ್ತೇನೆ, ಇಲ್ಲ ಅಂದರೆ ಇಲ್ಲ. ಓಕೆ, ಸೊ ಒಂದೊಂದು ದಿವಸ ನಾವು ಟ್ರೇಡ್ ಮಾಡದೇ ಇದ್ರೂ ನಡೀತೆ, ಎವ್ರಿ ಡೇ ಟ್ರೇಡ್ ಮಾಡ್ಬೇಕಂತ ಏನಿಲ್ಲ. ಓಕೆ, ಸೊ ನಿಮಗೆ ಈ ರೀತಿ ಕಂಪ್ಲೀಟ್ ಸೆಟಪ್ ಸಿಕ್ಕಾಗ ಮಾತ್ರ ಟ್ರೇಡ್ ಮಾಡಿ, ಇಲ್ಲಾಂದರೆ ಟ್ರೇಡ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಥ್ಯಾಂಕ್ ಯು. ಸೊ ದಯವಿಟ್ಟು ನೀವು ಎಲ್ಲರೂ ಕನ್ನಡದಲ್ಲಿ ರಿವ್ಯೂ ಹಾಕಿದರೆ ನಾನು ಇನ್ನೂ ಜಾಸ್ತಿ ವಿಡಿಯೋ ಮಾಡ್ತೀನಿ, ಇನ್ನೂ ಜಾಸ್ತಿ ಇದೆ ಹೇಳ್ಕೊಡೋದು. ಸ್ಟೂಡೆಂಟ್ಸ್ ಕನ್ನಡದಲ್ಲಿ ಯಾರು ಕಲಿತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಕನ್ನಡದಲ್ಲಿ ಮಾಡ್ತಾ ಇರಲಿಲ್ಲ. ಓಕೆ, ಈಗ ಒಂದು 2 ಜನ ಬಂದಿದ್ದಕ್ಕೆ ನಾನು ಇಷ್ಟು ಆಕ್ಟಿವ್ ಆಗಿದ್ದೇನೆ. ಓಕೆ, ಸೊ ಅದಕ್ಕೆ ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು.